ಮಾನ್ಯ CM ಇಬ್ರಾಹಿಂ ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಜಾತ್ಯತೆ ಧರ್ಮದ ಗಲಾಟೆ ನಿಲ್ಲಬೇಕು, ರೈತರಿಗೆ ಉಪಾಧ್ಯಾಯ ಬೆಂಬಲ ಬೆಲೆ ಕೊಡಬೇಕು, ಓದಿದವರಿಗೆ ನಿರುದ್ಯೋಗದವರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅದಕ್ಕೆ ಬೆಲೆ ಕೊಡಬೇಕು, ಹೆಣ್ಣುಮಕ್ಕಳಿಗೆ ರಕ್ಷಣೆ ಕೊಡಬೇಕು, SC ಮತ್ತು STಗಳಿಗೆ ಪರ್ಸೆಂಟಲ್ಲಿ ಅನುಗುಣವಾಗಿ ದುಡ್ಡು ಕೊಟ್ಟು ಅದಕ್ಕೆ ಡೆವಲಪ್ಮೆಂಟ್ ಅನ್ನು ಮಾಡಬೇಕು, ಅಭಿವೃದ್ಧಿಗೊಳಿಸಬೇಕು. ಈ ರೀತಿ ಕನ್ನಡ ಏನು ಇರ್ತಕ್ಕಂಥ ಬೇಡಿಕೆಗಳು ಸುಮಾರು 1.5 ವರ್ಷಗಳ ಹಿಂದೆ ಎಲ್ಲ ಸಮಾನ ಮನಸ್ಸಿನ ಹೋರಾಟಗಾರರು ಇವತ್ತು ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ಮುಖಾಂತರ ಇವತ್ತು ಜನತಾ ಪ್ರಣಾಳಿಕೆ ಹೊರಗಡೆ ಬಂದಿದೆ. ನವ ಕರ್ನಾಟಕ ಆಂದೋಲನ ಹೆಸರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸುಮಾರು 25 ಜಿಲ್ಲೆಯಲ್ಲಿ ಈಗಾಗಲೇ ಸಭೆಗಳು ನಡೆದಿದೆ. ಅದಕ್ಕೆ ಒಳ್ಳೆ ಪ್ರಕ್ರಿಯೆ ಕೂಡ ಇದೆ. ಅದರಿಂದ ಬಂಧುಗಳೇ ಇವತ್ತು ಜಾರಿಯಾಗ್ತಾ ಇಲ್ಲ. ಕೋಟ್ಯಾಂತರ ಜನ ಇವತ್ತು ಓದಿದವರು ಉದ್ಯೋಗ ಇಲ್ಲದೆ ಇವತ್ತು ಬೀದಿ ಮೇಲಿದ್ದಾರೆ. ಬೆಲೆ ಏರಿಕೆಗಳು ಸಿಕ್ಕಾಪಟ್ಟೆ ಏರಿಸ್ತಾನೆ ಇದ್ದಾರೆ. BJPನವರು 15 ಅಧಿಕಾರಕ್ಕೆ ಬಂದರೆ 15 ಲಕ್ಷ ರೂಪಾಯಿ ನಾವು ಎಲ್ಲ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು. ವರ್ಷಕ್ಕೆ 2 ಕೋಟಿ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಹೇಳಿದರು. ಆದರೆ ಯಾವುದು ಕೂಡ ಏಡಿಯಲ್ಲಿಲ್ಲ. ಕಾಂಗ್ರೆಸ್ಸರು ಕೂಡ 79 ವರ್ಷದಲ್ಲಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತ ಅದರ ಓಟುಗಳನ್ನ ತಗೊಂಡಿದ್ದಾರೆ ಹೊರತು ಅವರು ಕೂಡ ಒಂದು ಸಾಚಾಚಾರ ಕಮಿಟಿಯನ್ನು ವರದಿಯನ್ನು ಕೂಡ ಜಾರಿ ಮಾಡಿಲ್ಲ. ಮುಸಲ್ಮಾನರು ಮತ್ತು ದಲಿತರ ಸಮಸ್ಯೆಗಳು ಬರೋದಿಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ 25 ಲಕ್ಷ ಎಕರೆ ಭೂಮಿ ಬಡವರು ಉಳುಮೆ ಮಾಡ್ತಾವ್ರೆ. ಅದಕ್ಕೆ ಪತ್ರ ಕೂಡ ಬಂದಿಲ್ಲ, ಕೊಟ್ಟಿಲ್ಲ ಯಾವುದೇ ಸರ್ಕಾರ. ಅದೇ ಥರ 10 ಲಕ್ಷ ಮನೆಗೆ 94C ಮತ್ತು CC ಕೊಡಬೇಕು, ಆ ಪತ್ರ ಕೂಡ ಕೊಟ್ಟಿಲ್ಲ. ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬಡವರು ಹೋಗೋಕ್ಕಾಗಲ್ಲ, ತಾಲೂಕು DCFಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ಬ ತಾಲೂಕು DC AC ಗಳು 10 ಕೋಟಿ ಕೊಡ್ತಾರೆ. ಗ್ಯಾರಂಟಿಗಳನ್ನು ಕೊಟ್ಟು 2 ರೂಪಾಯಿ 2,000 ರೂಪಾಯಿನ ಕೊಟ್ಟು ಅಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಒಂದು ವಿದ್ಯಾಭ್ಯಾಸ ಆದಮೇಲೆ, ಕ್ವಾಲಿಟಿ ಎಜುಕೇಶನ್ ಆದಮೇಲೆ ಅವರಿಗೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇದೊಂದು ಬೆಂಗಳೂರಿನಲ್ಲಿ ಇನ್ನೊಂದು ತಿಂಗಳ ಒಳಗಾಗಿ ಜನವರಿ 26 ಒಳಗಾಗಿ ಕೋಡಳ್ಳಿ ಸರ್ ಅವರು ಮತ್ತು CM ಇಬ್ರಾಹಿಂ ಸರ್ ನಮಗೆ ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ, ಗೋಪಿನಾಥ್ ಸರ್, ಮಾಸನ ಮುನಿಯಪ್ಪ, ನಾವೆಲ್ಲರ ನಾಯಕತ್ವದಲ್ಲಿ ಒಂದು ಬೃಹತ್ ಆದಂತ ಒಂದು ಸಮಾವೇಶವನ್ನ ಮಾಡಿ ಇದನ್ನ ಲಾಂಚ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಅತಿ ಶೀಘ್ರದಲ್ಲೇ ನಾವು ಮಾಡ್ತೀರಿ. ತೃತೀಯ ರಂಗ ಅಥವಾ ಏನು ಪರ್ಯಾಯ ರಾಜಕೀಯ ಶಕ್ತಿಯ ಕಡೆ ಸಾಕ್ತಾ ಇದ್ರೆ ಅದಕ್ಕೆ ತಮ್ಮೆಲ್ಲ ಬೆಂಬಲ ಸಹಕಾರ ಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಅದೇ ರೀತಿ ನಾನಿವತ್ತು ಇಲ್ಲಿ ಬಂದು ಕುತ್ಕೊಬೇಕ ಕಾರಣ ನಮ್ಮ ಮಾಸದ ಮುನಿಯಪ್ಪನವರು. ನಾವು ಈ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜೊತೆ ಯಾವತ್ತೂ ಇದ್ದು ಮುಂದಿನ 2028ರಲ್ಲಿ ಈ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಇಡ್ಲಿಕ್ಕೆ ನಾವು ಕೂಡ ಕಾರಣೀಭೂತರಾಗ್ತೀವಿ ಅಂತ ಈ ಸಂದರ್ಭ ಇನ್ನೊಂದು 2 ತಿಂಗಳಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಅಲ್ಲಿ ಪಾರ್ಟಿನ ದೊಡ್ಡ ಪ್ರಮಾಣದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತೆ ಇದು ನೇರವಾಗಿ ಕೇಳಬೇಕಂದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಸ್ವಂತ ಮಾಡ್ತಕ್ಕಂಥ ಕೆಲಸ. ಕರ್ನಾಟಕವನ್ನ ಈ ರಾಷ್ಟ್ರೀಯ ಪಕ್ಷಗಳ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಬೇಕಾಗಿದೆ. ಕರ್ನಾಟಕ ಸ್ವಾಭಿಮಾನಿಯಾಗಿರ್ಬೇಕು, ಸ್ವಾಯತ್ತತೆಯಿಂದ ಇರಬೇಕು, ಆಮೇಲೆ ಸ್ವಾವಲಂಬಿನೂ ಆಗಿರ್ಬೇಕು, ಪೂರ್ಣ ಪ್ರಮಾಣದ ಉದ್ಯೋಗ ಸಿಗಬೇಕು. ಆರಂಭ ಮಾಡಕ್ಕೆ ತೀರ್ಮಾನ ಮಾಡಿದ್ವಿ. ಮೊದಲೇ ಹೇಳಿದಾಗ 2 ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾವೇಶ ಮಾಡಿ ಕರ್ನಾಟಕದ ಜನತೆಗೆ ಒಂದು ವಿಮುಕ್ತಿಯ ಭಾಗವನ್ನು ನಾವು ವಿಮೋಚನೆಯ ದಾರಿಯನ್ನ ತೋರಿಸಬೇಕಂತ ನಾವು ತೀರ್ಮಾನ ಮಾಡಿದ್ವಿ.